ಬಾರಲ್ಲ ಹೋಗಿ ಮಾಯಕ್ಕೂ ಹೇಳೋಣ. ಆ ಜುಂಜಣ್ಣನು ಮತ್ತೆ ಜಗ್ಗು ಅಣ್ಣನು ಅಲ್ಲಿ ಕುಡ್ದು ಮನೆ ಕಂಡವ್ರೆ ಹೊಲ್ತಾಗೆ ಅಲ್ಲಿ ಅಂತಾನ ಹೇಳೋಣ ಬಾ. ಯಪ್ಪ ಅವ್ರು ನೋಡಿ ಹೆಂಗ್ ಏನೇನೋ ಮಾತಾಡ್ಕೊಂಡು ಹೆಂಗ್ ಬಿದ್ದು ಅಳ್ಳಾಡ್ತಾ ಇದಾರೆ. ಹಾ ಬಾ ಹೋಗಿ ಹೇಳೋಣ. ಅಯ್ಯೋ ಹೋಗೋ ಬಿಡ ಅತ್ಲಾಗೆ ಅವ್ರು ಹೆಂಗಾನ ಮಾಡ್ಕೊಂಬ್ಲಿ ಹೇಳಿ ಎಣ್ಣೆ ಕುಡ್ದಿರೋರು. ಆಮೇಲೆ ನಾವ್ ಹೇಳಿರೆ ನಮ್ಮನ್ನ ಹಿಡ್ಕೊಂಡು ಹೋಯ್ತಾರ ಅವರು. ಏನು ಹೇಳದ್ ಬೇಡ ಸುಮ್ನಿರು. ಅಯ್ಯೋ ಏನು ಮಾಡಲ್ಲ ಬಾರಲ್ಲ. ಪಾಪ ಅಲ್ಲಿ ಜಯತ್ತೆ ಜೈಲಿಗೆ ಹೋಗೈತೆ. ಇವರಿಬ್ರು ನೋಡಿದ್ರೆ ಹಿಂಗ್ ಕುಡ್ಕೊಂಡ್ ಬಿದ್ದೇವ್ರೆ. ಅವಕ್ಕಯ್ಯ ನೋಡಿದ್ರೆ ಬಿಡಿಸ್ಕೊಂಬರಕ್ಕಂತ ಓಡಾಡ್ತೈತೆ. ಬಾವು ಹೇಳೋಣ ಹೋಗಿ ಅವಕ್ಕಯ್ಯಗೆ. ಜಗ್ಗು ಅಣ್ಣನು ಜುಂಜಣ್ಣನು ಅಲ್ಲಿ ಎಣ್ಣೆ ಕುಡ್ದು ಮನೆ ಕಂಡವ್ರೆ ಅಂತಾನ. ನೀನೇನು ಹೇಳ್ಬೇಡ ಬಾ ನನ್ ಜೊತೆಗೆ ಸುಮ್ನೆ. ಸರಿ ಆಯ್ತು ನಡಿ, ನಿನ್ ಜೊತೆಗೆ ಬರ್ತೀನಿ. ಹೋಗಿ ಹೇಳೋಣ. ಆಮೇಲೆ ಏನನ ಅವ್ರೇನ ನಾವೇ ಹೇಳಿದ್ದು ಅಂತಾನೆ ಜಗಳಕ್ಕೆ ಬಂದ್ರೆ ನಿನ್ ಮೇಲೆ ಹೇಳೋದು ಮಂಜ, ನಾನೇನಿಲ್ಲ. ಏನಲ್ಲ ರಂಗ ನೀನು ಎದ್ರಕಂಡ್ ಸಾಯ್ತಾನಪ್ಪ. ಬಾ ಅವರೆಲ್ಲ ಎಣ್ಣೆ ಕುಡ್ದು ಬಿತ್ಕೊಂಡಿರೋರ್ಗೆ ನಾವ್ ಹೇಳಿದ್ವಿ ಅಂತ ಗೊತ್ತಾಗುತ್ತಾ? ಹೋಗಿ ಹೇಳೋಣ ಬಾ. ಅವಕ್ಕೈಗೆ ನೀನೇನು ಎದ್ರಕಂಬಕ್ ಹೋಗ್ಬೇಡ. ನಾನಿದ್ದಂಗೆ ನೀನ್ ಯಾಕೆ ಎದ್ರಕಂತ ಹೇಳು? ಸುಮ್ನೆ ಬಾ, ನಾನು ಹಿಂದೆ ಅಷ್ಟೇನೆ ಬಾ. ಇವನು ಯಾವನಲ್ಲ ಮಂಜ. ಅಯ್ಯಪ್ಪ ಇವನು ಬಂದಿಟ್ಟು ಭಯನೇ ಆಗಲ್ಲೇನಪ್ಪ. ಸುಮ್ಮನೆ ನುಗ್ತಾನೆ, ಏನ್ ಬೇಕಾದ್ನ ಹೇಳ್ತಾನೆ. ಮಯಕ್ಕ ಮಯಕ್ಕ ಏನ್ರೋ ಏನೋ ಮಂಜ? ಯಾಕೋ ಅಲ್ಲಿ ಊರಿಂದ ಆಚೆಗಲ್ಲಿ ಹೊಲ್ತಾಗಿ ಇಲ್ವೇ? ಅದೇ ಇವ್ರ ನಂದಿನಿ ಅವ ಅಕ್ಕರ್ದು ಹೊಲ ಇಲ್ವೇ? ಅಲ್ಲಿ ಅಲ್ಲೆಲ್ಲ ಗುಡ್ಲು ಅಲ್ಲಿ ಮಂಚ ಎಲ್ಲ ಹಾಕಿವ್ರಲ್ಲ, ಅಲ್ಲಿ ಆ ಜುಂಜಣ್ಣನು ಮತ್ತೆ ಜಗ್ಗು ಅಣ್ಣನು ಎಣ್ಣೆ ಕುಡ್ದು ಅಲ್ಲೇ ಬಿತ್ಕೊಂಡವ್ರೆ. ಏನೇನೋ ಮಾತಾಡ್ತಾ ಇದ್ರು. ನಾನು ರಂಗನು ಅಲ್ಗೆ ಹೋಗಿದ್ವಿ. ಯಾತನ ಬಿಕ್ಕೆಣ್ಣೆ ಯಾತನ ಕಿತ್ಕ ಬರೋಣ ಇದ್ರೆ ಅಂತಾನ ಅಲ್ಲಿ ಕುಡ್ದು ಮಾತಾಡ್ತಿದ್ರು. ಬಾಟ್ಲಿ ಎಲ್ಲ ಅಲ್ಲೇ ಮಗ್ಲಾಗೆ ಬಿದ್ದಿದ್ರು. ಅಯ್ಯೋ ದೇವ್ರಿ, ಅಲ್ಲ ನನ್ನ ಗಂಡ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ಯವನು ಏನೋ ಹೋಗಿ ಹುಡುಕೊಂಬತ್ತೀನಿ ಅಂತ ಹೋದ ನಮ್ಮ ಅಣ್ಣಯ್ಯ. ಅವನ ಜೊತೆಗೆ ಸೇರ್ಕೊಂಡು ಅವನು ಕುಡ್ದು ಉಳ್ಳಾಡ್ತಾ ಇದ್ದಾನ. ಅಯ್ಯೋ 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 ಎರಡು ಕುಡ್ಕೊಂಡು ಕಟ್ಕೊಂಡು ಬ್ಯಾಡ. ಅಲ್ಲ ಅಮ್ಮಯ್ಯ ಜೈಲ್ನಾಗ ಐತಲ್ಲ, ನಾನು ಬಿಡಿಸ್ಕೊಂಬರೋದು ಹೆಂಗೆ? ದುಡ್ಡು ತಗೊಂಡು ಹೋಗ್ಬೇಕು ಅಂಬದ್ ನಿಟ್ಟಿಲ್ದೇನೆ. ನೋಡ್ದ ಬಾವ ಬಾವ ಅಂತಾನ ಬಾವನ ಜೊತೆ ಸೇರ್ಕೊಂಡು ಕುಡ್ದು ಉಳ್ಳಾಡದ ಊರಿಂದ ಆಚೆಗೆ. ಅಯ್ಯೋ ನಾನೇ ಹೋಗಿದ್ರು ಹೋಗ್ತಿದ್ದೆ ಜೊತೆಗೆ. ನಮ್ಮ ಅಣ್ಣ ಇನ್ನೊಬ್ಬನೇ ಕಳಿಸಿ ನಾನು ತಪ್ಪು ಮಾಡಿಬಿಟ್ಟೆ. ನಡಿಯೋ ಮಂಜ, ನೋಡಿದ್ಯಾ ಎಲ್ಲಿ ಅವರು ಕುಡ್ದಿರೋದು ಬಿದ್ದು ಉಳ್ಳಾಡ್ತಿರೋದು? ತೋರ್ಸ್ ನಡಿ. ಏನಾಯ್ತಿ ಮಯ್ಯ? ನೋಡು ಆ ಜುಂಜ ಎಲ್ಲೋ ಡೈರೆಕ್ಟ್ ದುಡ್ಡು ಇಸ್ಕೊಂಡು ಎಲ್ಲ ಹೋಗಿ ಅವ್ನು ಇಸ್ಪೆಟ್ಟಾಡಕ್ಕೆ ಎಣ್ಣೆ ಕುಡಿಯೋಕೆ ಅಂತಾನ. ಹೋಗಿ ನೋಡ್ಕೊಂಡು ಎಲ್ಲಿದ್ರು ಕರ್ಕೊಬತ್ತೀನಿ ಅಂತ ಹೋದಲ್ಲ ನಿನ್ನ ಗಂಡ ಅಂದ್ರೆ ನಮ್ಮ ಅಣ್ಣಯ್ಯ. ಈಗ ಅವನ ಜೊತೆಗೆ ಸೇರ್ಕೊಂಡು ಕುಡ್ದು ಉಳ್ಳಾಡ್ತಾ ಇದಾರಂತಲ್ಲಿ ಹೊಲ್ದಾಗಿ. ನೀಟು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವೆರಡಕ್ಕೂ. ಹೌದಾ? ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ತಾ ಇದ್ರೆ ಅತ್ತೆನ್ ಬಿಡಿಸ್ಕೊಂಬರೋಂಥದ್ದು ಯೋಚನೆ ಇಲ್ಲ ಇವರಿಬ್ರಿಗೂ. ದುಡ್ಡು ಸಿಕ್ತು ಅಂತ ಹೋಗಿ ನೋಡೋಗಿ ಹೋಗಿ ಏನಾದ್ರು ದುಡ್ಡು ಗಿಡ್ಡು ಜಾಬ್ನಾಗ ಇಟ್ಕೊಂಡವ್ರೇನೋ ಎಲ್ಲ ಇಸ್ಕೊಂಬರೋಗಿ ಹೋಗಿ. ನಡಿ, ನಾನು ಬತ್ತೀನಿ ಇಲ್ದಿದ್ರೆ. ಸರಿ ಬಾ ಹೋಗೋಣ. ಮಂಜ ಎಲ್ಲಿದಾರ ಅವರು? ನಡೀರ ತೋರ್ಸ್ ನಡಿಯ. ಬರಕ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಅಲ್ಲ ಇದ್ದಾರೆ. ಅಲ್ಲ ನಾನು ನಮ್ಮ ಅಣ್ಣ ಹೋಗ್ಯವನೇ. ಎಲ್ಲಿದ್ರು ನನ್ನ ಗಂಡಂತಾಗೆ ದುಡ್ಡು ಎಲ್ಲ ಕಿತ್ಕೊಂಬತ್ತಾನೆ. ತೀರಾ ಒಂದು 5-10 ಸಾವಿರದ್ದು ಖಾಲಿ ಆಗಿದ್ರು ಇನ್ನು ಮಿಕ್ಕಿರೋ ದುಡ್ಡಾದ್ರೂ ಇಸ್ಕೊಂಡು ಬರ್ತಾನೆ ಅಂತ ನಾನು ಅಂದ್ಕೊಂಡಿದ್ರೆ ಇವನು ಅವನ ಜೊತೆಗೆ ಸೇರ್ಕೊಂಡು ಅಯ್ಯೋ ಥೂ ಮನೆ ಆಡ್ರು ಇಬ್ರು. ಬಾವಾ ಬಾವಾ, ನನ್ನ ತಂಗಿ ನಿನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ ಅಲ್ವೇ? ಅಯ್ಯೋ ಹೋಗ್ಲಿ ಬಿಡು ಬಾವ, ನಾನಿದ್ದೀನಲ್ಲ ನಿನ್ನ ನೋಡ್ಕೊಂಬಕ್ಕೆ. ನೀನು ಯಾಕೆ ಚಿಂತೆ ಮಾಡ್ತೀಯ? ನನ್ನ ತಂಗಿ ಇಲ್ದಿದ್ರೆ ಏನಂತೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಓ ಕಣ್ಲವ್ವ ಇದ್ದ ನೀನಿದೀಯ. ನೀನು ಅವ್ವ ಇದ್ದರೆ ನನಗಿನ್ಯಾರು ಬೇಕಾಗಿಲ್ಲ. ನಿನ್ನ ತಂಗಿನೂ ಬೇಡ, ನೀವು ಮಾವನೂ ಬೇಡ, ಯಾರು ಬೇಡ. ನಾನು ನೀನು ಇವರು ಇದ್ದರೆ ಅಷ್ಟೇ ಸಾಕು ಕಣ್ಲವ್ವ ಇದ್ದ. ನೋಡಕ್ಕ ನೋಡು ಹೆಂಗೆ ಕುಡ್ದು ಇಬ್ರು ಬಾವ ಬಾಮೈದ ಅಂತ ಹೆಂಗ್ ಮಾತಾಡ್ತಾ ಇದ್ದಾರೆ. ಅಯ್ಯೋ 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 ಏನು ಯಾರಿತಾ ಇದು? ಅಲ್ಲ ನಮ್ಮ ಅಣ್ಣ ಇನ್ನೂ ನನ್ನ ಗಂಡನು ಸೇರ್ಕೊಂಡು ಈ ಎಣ್ಣೆ ಕುಡ್ಕೊಂಡು ಇಲ್ಲಿ ತೂರಾಡ್ತಾ ಇದ್ದಾರ. ನಾನು ದುಡ್ಡು ತಗೊಂಡು ಎಲ್ಗೋ ಹೋಗ್ಯವ್ರೆ ಅಂತ ನಮ್ಮ ಅಣ್ಣ ಇನ್ನು ಹುಡ್ಕೊಂಬರೋಗು ಅಂತ ಕಳಿಸಿದ್ರೆ ಅವನು ಅವನ ಜೊತೆಗೆ ಸೇರ್ಕೊಂಡು ಎಣ್ಣೆ ಕುಡಿತಾ ಇದ್ದಾರಲ್ಲ ಇಬ್ರು. ಹೆಂಗೋ ನಾನು ಸಾಲನು ಗಿಲನು ಅಂತ ಮಾಡಿ ಹೋಗಿ ಲಾಯರ್ಗೆ ದುಡ್ಡು ಕೊಟ್ಟು ಬಂದಿದ್ದೆ ಸರಿ ಆಯ್ತು. ಇಲ್ದಿದ್ರೆ ನಮ್ಮ ಅಮ್ಮಯ್ಯ ಜೈಲ್ನಾಗೆ ಇರಬೇಕಾಗಿತ್ತು. ನಮ್ಮ ಅಣ್ಣ ಏನಾದ್ರು ದುಡ್ಡು ತತ್ತಾನೆ ಬಿಡು, ಅದನ್ನು ತಗೊಂಡು ಹೋಗಿ ಲಾಯರಿಗೆ ಕಟ್ಟೋಣ ಅಂತ ಸುಮ್ಮನಾಗಿದ್ರೆ ಥೂ ಮನೆ ಹಾಳಾಗೋಗ. ಇಬ್ರು ಅಂತಾರೆ ಕುಡುಕ್ರೆ ಆಗ್ಯವ್ರಿ. ಬಾವಾ
ವಾವ ನಾನು ನಿನ್ನ ಹುಡುಕೆ ಒಂದೆ ನೀನು ಡೈರಿಗೆ ದುಡ್ಡು ಇಸ್ಕೊಂಡೋಗಿದ್ಯಾ ಅಂತನ ಡೈರಿ ಅವ ಅಣ್ಣ ಹೇಳ್ಬಿಟ್ಟ ನನ್ನ ತಂಗಿಗೆ. ಅದಕ್ಕೆ ನಾನು ಒಂದು ಉಪಾಯ ಮಾಡಿ ನಾನೇ ಹೋಗಿ ನಮ್ಮ ಬಾವ ಎಲ್ಲಿದ್ದಾನೆ ನೋಡಿ ದುಡ್ಡು ಇಸ್ಕೊತೀನಿ ಸುಮ್ಮನಿರು ಅಂತ ನನ್ನ ತಂಗಿಗೆ ಹೇಳಿ ಯಾವಾರಿಸಿ ಒಂದ್ಬಿಟ್ಟೆ ನಿನ್ನ ಜೊತೆಗೆ. ಹಾಂ ಅಯ್ಯೋ ಇಲ್ಲಿ ನೋಡಿರೆ ನೀ ಎಲ್ಲ ಈ ಸ್ವೀಟ್ ಕಳೆದು ಇನ್ನೊಂದು 5,000 ಇಟ್ಕೊಂಡಿದ್ಯಾ ಎಣ್ಣೆ ಕುಡಿಯೋಕ್ಕೆ ಅಂತಾನ. ಹಾಂ ನಮಗೆ ದಿನ ಎಣ್ಣೆ ಕುಡಿಯೋಕ್ಕಾಗುತ್ತೆ, ಇವತ್ತು ಸದ್ಯಕ್ಕೆ ಇಷ್ಟು ಸಾಕು ಬಾವ. ಹಾಂ ನಾವು ಇನ್ನೂ ಒಂದು ವಾರ ಮನೆ ಕಡೆಗೆ ಹೋಗೋದೇ ಬೇಡ, ಇಲ್ಲ ಎಣ್ಣೆ ಕುಡ್ಕೊಂಡು ಹೋಟ್ಲಾಗೆ ಎಗ್ ರೈಸ್ ಕಬಾಬು ಬಿರಿಯಾನಿ ಎಲ್ಲ ತರಿಸ್ಕೊಂಡು ತಿನ್ನು ಮಜಾ ಮಾಡೋಣ, ಇನ್ನೂ ಒಂದು ವಾರ ಇಲ್ಲೇ ಇರೋಣ. ಹಾಂ ಹಂಗ ಏನಂತೀಯ ಬಾವ, ಮಾತಾಡು ಬಾವ. ಸರಿ ಕಣ್ಲವ್ವ ಮೈದ, ನೀನು ಹೇಳ್ದಂಗೆ ಆಗಲಿ. ನಾನು ನಿನ್ನೂ ಕರ್ಕೊಂಬತ್ತಿದ್ದೆ, ಆದರೆ ನೀವು ಅಮ್ಮನ ಉಡಿಸ್ಬೇಕು ಜೈಲಿಗೆ ಹೋಗಿರೋದನ್ನ ಅಂತ ನಾ ಓಡಾಡ್ತಿದ್ದಲ್ಲ. ನೀನು ಕರೆದ್ರೆ ಸರಿ ಆಗಲ್ಲ ಬಿಡು ಅಂತಾನ ನಾನು ಒಬ್ಬನೇ ಆ ಅಣ್ಣಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ ಬಿಡುವವ. ಹಾಂ ನಾವು ನಮ್ಮಮ್ಮ ಇದ್ದಾಗಾದ್ರೂ ನೆಮ್ಮದಿಯಾಗಿ ಎಣ್ಣೆ ಕುಡಿಯೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಪಾರ್ಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಹೆಂಗ ಒಂದು ವಾರ ಫುಲ್ಲು ಪಾರ್ಟಿ. ಹಾಂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಎಂಜಾಯ್. ಲೋ ಮುಂಜಾ ನಾವು ಹೋಗೋಣ ಬಾರಲೋ, ನಾವು ಹೋಗೋಣ ಬಾ. ನಮ್ಮ ನೋಡಿರಿ ನಾವೇ ಹೇಳಿರೋದಂತ ಗೊತ್ತಾಗುತ್ತೆ, ಬಾ ಹೋಗೋಣ. ಸರಿ ಆಯ್ತು, ನಡಿಯೋ ಹೋಗೋಣ. ಅಕ್ಕ ನಾವು ಹೋಗ್ತೀವಿ. ಸರಿ ಆಯ್ತು, ನೀವು ಹೋಗ್ರಿ, ಮತ್ತೆ ಹೋಗ್ರಿ, ನಾವೆಲ್ಲ ನೋಡ್ಕೊಂತೀವಿ, ಇವ್ರನ್ನ ನಾವು ವಿಚಾರಿಸ್ತೀವಿ, ಹೋಗ್ರಿ ನೀವು. ಬಾಮೈದ ನಿನಗೆ ಎಷ್ಟು ಬಾಟ್ಲಿ ಬೇಕು ಹೇಳು, ನಾನು ತರಿಸ್ತೀನಿ. ನಾನು ಇದ್ದಂಗೆ ನೀನು ಎಣ್ಣೆ ಕುಡಿಯೋಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಿಮ್ಮ ಅಮ್ಮ ಜೈಲಿಂದ ಬಿಡುಗಡೆ ಆಗೋ ಅಷ್ಟರಲ್ಲಿ ನಮ್ಮ ಎಲ್ಲ ಇಷ್ಟು ದಿನ ಕುಡಿದೇ ಇರೋದನ್ನೆಲ್ಲ ಇವೊಂದು ವಾರದಲ್ಲಿ ಕುಡಿದು ಮುಗಿಸ್ ಖಾಲಿ ಮಾಡಿಬಿಡ್ಬೇಕು ಬಾಮೈದ, ಏನಂತೀಯ? ಹೌದು ಬಾವ, ಹೌದು. ನಮ್ಮಮ್ಮ ಇದ್ದಾಗ ನನಗೆ 10 ರೂಪಾಯಿ ಕೊಡ್ತಿರ್ಲಿಲ್ಲ, ಎಲ್ಲ ಕಡೆ CC ಕ್ಯಾಮ್ರಾ ಹಾಕ್ಸ್ಬಿಟ್ಟವಳೆ. ಡೈರಿ ತಕ್ಕು, ಕೊಟ್ಟಿಗೆಗೂ, ಮನೆ ತಕ್ಕು ಎಲ್ಲನ ನಾವೆಲ್ಲೂ ದುಡ್ಡೇ ಹೊಡೆಯೋಕ್ಕಾಗಲ್ಲ ಅಂದ್ಕೊಂಡಿದ್ವಿ. ಹೆಂಗು ನಮ್ಮಮ್ಮ ಜೈಲಿಗೆ ಹೋಗಿ ಒಳ್ಳೆ ಕೆಲಸ ಆಯಿತು ನಮಗೆ ಅಲ್ವೇ? ಎಂಜಾಯ್. ನೋಡ್ದಿನಿ ಮಾಯ, ಅತ್ತೆ ಜೈಲಿಗೆ ಹೋಗಿರೋದು ಇವ್ರಿಗೊಂಥರ ಹಬ್ಬದ ಊಟ ಮಾಡ್ದಂಗೆ ಅನಿಸ್ತೈತಿ ಅನ್ಸುತ್ತೆ. ನೋಡ್ದ? ಅಯ್ಯೋ ನಿನ್ನ ಗಂಡ ದುಡ್ಡು ತಗೊಂಬಂದು ಇಲ್ಲಿ ಕೂತ್ಕೊಂಡು ಕುಡಿತಾ ಇದ್ದಾನೆ. ದುಡ್ಡು ಏನು ಮಾಡಿದ್ನೋ ಏನು ಸುಡ್ಗಾಡು. ಒನ್ನಡಿಯೇ ಕೇಳೋಣ. ಅಲ್ಲ ಅಮ್ಮಯ್ಯ ಜೈಲಾಗೈತೆ, ನಾನು ಹೆಂಗಿಲ್ಲಿ ಕುಡ್ಕೊಂಡು ಕುಡಿಯೋಣ ಅನ್ನೋದು ಒಂದು ಸ್ವಲ್ಪನೂ ಜ್ಞಾನ ಬೇಡವಾ ನಿಮ್ಮ ಅಣ್ಣನಿಗೆ? ನೋಡ್ದ ಹೆಂಗ್ ಮಾತಾಡ್ತಾ ಇದ್ದಾರೆ? ಥೂ ಆಚಿಗೆಟ್ಟವು ಇಬ್ರು. ಓ ಕಣೆ ಅರಿತಾ, ನೀನು ಹೇಳೋದು ಕರೆಕ್ಟ್ ಆಗೈತಿ. ನಿನಗಿರೋವಷ್ಟು ಕಾಳಜಿನಿ ಇಲ್ವಲ್ಲೇ ನಮ್ಮ ಅಣ್ಣಗೆ? ಥೂ ಹಾಳಾದವನೇ ಕುಡುಕ್ ನನ್ನ ಮಕ್ಕಳು ಇಬ್ರು ಕುಡುಕರು. ಬಾಮೈದ ಇನ್ನೂ ಎಣ್ಣೆ ಬೇಕೇನ? ಬೇಕಾ ಹೇಳು, ತರಿಸ್ತೀನಿ. ನಿನಗೇನು ಬೇಕು ಹೇಳು, ನಾನಿದ್ದೀನಿ. ನಾನಿದ್ದಂಗೆ ನೀನು ಏನು ತಲೆ ಕೆಡಿಸ್ಕೋಬೇಡ. ಚಿಕನ್ ಫ್ರೈ ಬೇಕಾ, ಮಟನ್ ಫ್ರೈ ಬೇಕಾ, ಮಟನ್ ಬಿರಿಯಾನಿ ಬೇಕಾ, ಅಥವಾ ಚಿಲ್ಲಿ ಚಿಕನ್ ಬೇಕಾ, ಏನು ಬೇಕು ಹೇಳು. ತರಿಸ್ತೀನಿ. ನಾನು ಈಗಲೇ ಒಂದು ಫೋನ್ ಮಾಡಿದ್ರೆ ತಂದು ಕೊಟ್ಟು ಹೋಗ್ತಾರೆ ಇಲ್ಲಿಗೇನೆ. ಹಂಗೇನೆ 1-2 ಬಾಟ್ಲಿನ ವಿಷಾನು ತಾಂಬರಕ್ಕೆ ಹೇಳ್ಬಿಡು. ಇಬ್ಬರು ಕುಡ್ದು ನಿಗರಿಕೆ ಮೀರಂತೆ. ಥೂ ನಾಚಿಗೆಟ್ಟವ, ನಾಚಿಕೆ ಆಗಲ್ವೇ ನಿಮ್ಗೆ? ಇದೇನು ಬಾವ, ನೀನು ಒಳ್ಳೆ ಹುಡುಗಿ ಥರ ಮಾತಾಡ್ತಾ ಇದೀಯಾ, ಯಾಕೆ ಏನಾಯ್ತು? ಅಯ್ಯೋ ಬಾಮೈದ, ನಾನೆಲ್ಲ ಮಾತಾಡಿದ್ದು ಯಾರ ಹುಡುಗಿರು ಅಂದ್ರು ಅನ್ಸುತ್ತೆ. ಯಾರ ಹುಡುಗಿರಲ್ಲ, ನಿನ್ ತಂಗಿ ನಿನಗೆ ಎಂಟಿ. ತಿರುಗ್ ನೋಡ್ರಿ, ನಾಚಿಕೆ ಆಗಲ್ವಾ ನಿಮ್ಮ ಇಬ್ರಿಗೂ? ದುಡ್ಡು ಹೊತ್ಕೊಂಬಂದು ಹಿಂಗೆ ಕುಡಿತಾ ನಿಂತಿದ್ಯಲ್ಲ. ಎಲ್ಲ ದುಡ್ಡು ಡೈರಿಗೆ ಸುಳ್ಳು ಹೇಳಿ ನಮ್ಮ ಅತ್ತೆನ ಬಿಡಿಸ್ಕೊಂಬರ್ಬೇಕು ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಂದು ನೀನು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಅಣ್ಣ ಎಲ್ಗೋಗ್ಯವನು ಏನೋ, ನಾನು ಹೋಗಿ ಹುಡಿಕೊಂಡು ದುಡ್ಡು ಇಸ್ಕೊಬತ್ತೀನಿ ಅಂತ ಬಂದವನು ನೀನು ಇವನ್ ಜೊತೆಗೆ ಸೇರ್ಕೊಂಡು ಕುಡ್ಕೊಂಡು ಕುಕ್ಕೊಂಡಿದ್ಯಲ್ಲ. ನಾಚಿಕೆ ಆಗಲ್ವೇನೋ ನಿನ್ಗೆ ಹಿಂಗೆಲ್ಲ ಮಾಡಕ್ಕೆ? ಅಮ್ಮ ನೋಡಿದ್ರೆ ಜೈಲ್ನಾಗೈತೆ, ನೀವಿಬ್ರು ನೋಡಿದ್ರೆ ಹಿಂಗ್ ಕುಡಿತಾ ಕುಕ್ಕೊಂಡಿದ್ದೀರಾ? ಯಾರದು ವಾಯ ಆಗೈತೆ? ವಾಯ ನೀನಾ? ಜೊತೆಗೆ ಯಾರಿರೋದು? ನನ್ನ ಹೆಂಡತಿ ಆಗವಳೆ. ಇದೇನಿದು ಅತ್ತಿಗೆ ನಾದ್ನಿ ಜೊತೆಗೆ ಬಂದಿದ್ದೀರಾ? ಬಾವ ಇದನ್ನು ಮಾತಾಡ್ಸಕ್ಕೆ ನಾವೇ ಬರ್ತಿದ್ವಲ್ಲ, ನೀವು ಯಾಕೆ ಹೊರಕ್ಕೆ ಹೋದ್ರಿ ಇಲ್ಲಿಗ? ನಾನು ಹೋಗ್ರಿ ಹೆಣ್ಣು ಮಕ್ಳು ಹಿಂಗೆಲ್ಲ ಬರಬಾರ್ದು ಇಲ್ಲೆಲ್ಲ. ಹೋಗ್ರಿ ಮನೆಗೆ ಹೋಗ್ರಿ. ಬರ್ಬಾರ್ದಂತೆ ಬರ್ಬಾರ್ದು, ನಾಚಿಕೆ ಆಗಲ್ವೇನ್ರಿ? ನಿಮ್ಮ ಅಮ್ಮ ಯಾಕೆ ಜೈಲ್ನಾಗೈತೆ, ದುಡ್ಡ ಇಸ್ಕೊಂಬತ್ತೀನಿ ಅಂತ ಬಂದು ನೀನು ಈ ಜುಂಜಣ್ಣನ ಜೊತೆಗೆ ಸೇರ್ಕೊಂಡು ಕುಡ್ಕೊಂಡು ಕುಕ್ಕೊಂಡಿದ್ಯಲ್ಲ. ಬಿಡಬೇಡ ಹರಿತಾ, ಹಾಕಿ ಸರಿಯಾಗಿ. ನಿನ್ ಗಂಡ ನೀನು ಹಾಕು, ನಾನು ಗಂಡಗೆ ನಾನ್ ಬಿಗಿತೀನಿ 4.